ನಾನು ಹೇಳೋದು ಇಲ್ಲಿಯ ತೀರ್ಥಹಳ್ಳಿಯಲ್ಲಿ ಏನು ಮರಳು ನಡೀತಾ ಇದೆ, ಬಂಡೆ ನಡೀತಾ ಇದೆ, 99 ಯಾವ ದೇವಸ್ಥಾನಕ್ಕೆ ಕರೀತಾರೋ ನಾನು ಬರ್ತೇನೆ. ತೀರ್ಥಹಳ್ಳಿಯ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಮರಳಿನಿಂದನೂ ನನಗೆ ₹1 ದುಡ್ಡು ಬಂದಿಲ್ಲ. ಅವ್ರು ಹೇಳಲಿ ಅದನ್ನು, ಪ್ರತ್ಯಕ್ಷ ಪರೋಕ್ಷ ಎರಡೂ ನಾನು ಹೇಳ್ತೀನಿ. ಅವ್ರಿಗೆ ತಲುಪಿದೆ. ಹೆಂಡದ ಅಂಗಡಿ ಹತ್ರನೇ ಪಾರ್ಟಿ ಸಂಘಟನೆಗೆ ದುಡ್ಡು ತಗೊಂಡಿದ್ದಾರೆ ಅವ್ರ ಪಾರ್ಟಿಯವರು. ಯಾರ ವಿರುದ್ಧ ಆಪಾದನೆ ಮಾಡೋದು? ನನಗೆ ಗೊತ್ತಿದ್ದಂಗೆ ಹಿಂದೆ ಒಂದ್ಸರಿ ಗಲಾಟೆ ಆಯಿತು ಆಗಬೇಕಟ್ಟಲ್ಲಿ ರಿಪೇರಿ ಆದಾಗ. ಏನು ಅಂತ ಹೇಳಿದ್ರೆ, ಇಂಜಿನಿಯರ್ ಬಂದು ಹೇಳಿದ್ದು ನನಗೆ, ಕಾಂಟ್ರಾಕ್ಟರ್ ಇಂಜಿನಿಯರು, ಸರ್ ಸಾರ್ವಜನಿಕವಾಗಿ ಬಾಯಿಗೆ ಬಂದಂಗೆ ಬೈದ್ಬಿಟ್ರು ನಮ್ಮ ಎದುರುಗಡೆ ಅಂತ. ನಮ್ಮ ಹೀರೋ, ತೀರ್ಥಹಳ್ಳಿಯ ಹೀರೋ ಸರ್, BJP ಅವ್ರು ಹೊಡೆದು BJP ಅವ್ರವ್ರಿಗೆ ಜಗಳ ಬಿತ್ತು. ಯಾವನೋ ಒಬ್ಬ ಬಂದು ನನ್ನ ಕೈ ಹಿಡ್ಕೊಂಡು ಕಾಲು ಹಿಡ್ಕೊಂಡ. ನಾವು ಅವ್ನ ಮನೆಗೆಲ್ಲ ಹೋಗಿ ಹೊಡೆದ ಯಾರೋ ಒಬ್ಬ, ಇನ್ನೊಬ್ಬ ಮರಳಿನವನು. ನಾನು ಅವನ ರಕ್ಷಣೆಗೆ ಅಂತ ಹೋದ್ರೆ ಕೊನೆ ನೋಡ್ಬೇಕಾದ್ರೆ ಅವರಿಬ್ರು ಒಂದು 8 ದಿನ ಆದ್ಮೇಲೆ ಇಬ್ರು ರಾಜಿ, ಇಬ್ರು BJP ಅವರೇ. ಪೆಟ್ಟು ತಿಂದ ಅಂತ ನನ್ನ ಹತ್ರ ಬಂದ. ನಾನು ಅವ್ರ ರಕ್ಷಣೆಗೆ ಅಂತ ಮನೆಗೆ ಹೋಗಿದ್ದು, ಮನೆ ಒಳಗೆಲ್ಲ ಹೋಗಿ ಹೊಡೆದಿದ್ದಾರೆ. ಕೊನೆ ಇನ್ನೊಬ್ಬ BJP ಅನ್ನು ಬಂದು 8 ದಿನ ಆದ್ಮೇಲೆ ರಾಜಿ. BJP ಅವ್ರು ಯಾರು ಮರಳು ದಂಧೆಯಲ್ಲಿಲ್ಲ? ಕುರುಳಿ ಬಂಡೆಯಲ್ಲಿ ಯಾರು BJP ಇಲ್ಲ? ನನಗೆ ಒಂಚೂರು ಹೇಳಿ ನೋಡೋಣ. ಕುರುಳಿಗೆ ಹೋದ ತಕ್ಷಣ ಅಲ್ಲಿ ಯಾರೋ ಒಬ್ರು ಇದ್ದಾರೆ, ಅವ್ರಿಗೆ 5 ಲಕ್ಷ ಕೊಡ್ಬೇಕಂತೆ. ಅಲ್ಲಿ ಹೆದ್ದೂರಲ್ಲಿ ಘಟಕದ ಒಬ್ಬರು ಮುಖಂಡರಿಗೆ ಪ್ರತಿದಿನ 10,000 ರೂಪಾಯಿ ಕೊಡ್ಬೇಕಂತೆ. ಏನಂದ್ರೆ 1 ಲಾರಿಗೆ ಅವ್ರದ್ದು ದುಡ್ಡು, 10 ಲೋಡ್ ಬಿಡೋದು ಫ್ರೀ, 1 ಲಾರಿಗೆ ಅಂತ. ಅದೇ ರೀತಿ ಅರೇಂಜ್ ಮಾಡ್ಕೊಂಡ್ಬಿಟ್ಟಾರೆ ಎಲ್ಲ ಕಡೆನೂ. ನಮಗ್ ಕಡಿಮೆ ಆಯ್ತು ಅಂತ ಇವ್ರದ್ದು ಗಲಾಟೆ. ಸರಿಪಡಿಸ್ಕೋಬೇಕು ಅವರು ಅವ್ರ ಕಡೆಯವ್ರನ್ನ ನಿಲ್ಲಿಸ್ಲಿ ಮೊದಲು. ಅವರ ಫಾಲೋವರ್ಸ್ ಯಾರು ಇದ್ದಾರೆ, ಈ ತೀರ್ಥಹಳ್ಳಿ ಟೌನಲ್ಲೆಲ್ಲ ಒಂದು 3-4 ಜನ ಮನೆ ಕಟ್ಟಿದ್ದಾರೆ, ಮರಳೇನೆ ಮನೆ ಕಟ್ಟಿದ್ದಾರೆ. ಅವ್ರ ಪಾರ್ಟಿಲೇ ಇದ್ದಾರೆ, ಈಗಲೂ ಅವ್ರ ಪಾರ್ಟಿಲೇ ಇದ್ದಾರೆ. ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇವರು? ನಿಮಗೂ ಗೊತ್ತು, ನನಗೂ ಗೊತ್ತು, ನನ್ನ ಬಾಯಿ ಬಿಡಿಸ್ಬಾರ್ದು. ನೀವೇ ಬರೀರಿ. ಈ ಗುಟ್ಟಲ್ಲಿ ಕೇಳಿದ್ರೆ ಹೇಳ್ತೀನಿ ನಾನು ಯಾರಾದ ಮನೆ ಅಂತ. ಅದು ಅವ್ರಿಗೆ ಕಣ್ಣಿಗೆ ಕಾಣ್ತಿಲ್ವಾ? ಅವ್ರಿಗೆ ಮೇಘರಳ್ಳಿಲಿ ಕಟ್ಟಿಲ್ವಾ? ಕಮ್ಮಡಿ ಹತ್ತಿರದವ್ರು ಕಟ್ಟಿಲ್ವಾ? ಮರಳಿನವರೆಲ್ಲ ಮಾಡ್ತಾ ಇದ್ದಾರಲ್ಲ ಅವರು. ಅವರ ರಕ್ಷಣೆ ಏನಂತ ಹೇಳಿದ್ರೆ, ಅವ್ರ ಪಾರ್ಟಿಯವರಿಗೆ ಮರಳು ಹೊಡೆಯಕ್ಕೆ ಬಿಡಬೇಕು, ಬೇರೆಯವ್ರು ಮಾಡಬಾರ್ದು. ಕಾಂಗ್ರೆಸ್ನವ್ರು ಮಾಡಬಾರ್ದು, ಬೇರೆಯವ್ರು ಮಾಡಬಾರ್ದು. ಈಗ JDS ಹೊಂದಾಣಿಕೆ ಇದೆ, ಸ್ವಲ್ಪ ಪರ್ಮಿಷನ್ ಕೊಡ್ಬೋದು, ಬಟ್ ಮೊದಲು ಅವರಿಗೂ ಇರಲ್ಲ. ಈಗೇನಾಗಿದೆ ಅಂದರೆ, ಕಾಂಗ್ರೆಸ್ನವ್ರು ಯಾರು ಅವರು ಲೀಸು ತಗೋಬಾರ್ದು, ಮಂಜೂರು ಮಾಡಿಸ್ಕೋಬಾರ್ದು, ಮರಳು ಹೊಡಿಬಾರ್ದು. BJPಯವರಿಗೆ ಈಗ ನಾನು ಅವರು ಬರೋದಾದರೆ ನಾನು ದೇವಸ್ಥಾನಕ್ಕೆ ಬರ್ತೀನಿ. ಏನು ಇವತ್ತು ಇದರೊಳಗೆ ಕೇಳೂರಲ್ಲಿ ಮರಳು ಹೊಡೆದಿದ್ದಾರೆ, 99.9% BJP ಅವರು. ಹೆಸರು ಪಟ್ಟಿನ SP-ಗೆ DYSP ಎಲ್ಲ ಕೊಟ್ಟಿದ್ದೀನಿ ನಾನು. ಅವ್ರ ಮರಳು ಹೊಡ್ಸಕ್ಕೆ ಬಿಟ್ಟಿದ್ದು ಇವರೇ ಫೋನ್ ಮಾಡಿ, ನಾನಿದನ್ನೇ ಫೋನ್ ಮಾಡಿದ್ದೆ. ನಾನು ಗಲಾಟೆ ಮಾಡಿ ಹಿಡಿಸಿದೆ. ಅಲ್ಲಿಂದ ತಹಶೀಲ್ದಾರ್ ಮೇಲೆ ಬಿದ್ರು ಇವರು. ಆಮೇಲೆ ಏನು ಮಾಡಿದ್ದಾರೆ ಗೊತ್ತಾ ಇವರು? ತಹಶೀಲ್ದಾರಿಗೆ ಒಂದು ಅರ್ಜಿ ಕೊಟ್ಟಿದ್ದಾರೆ. ಏನಂದ್ರೆ, ನಾನೇನು ಹೇಳಿದೆ, ಯಾರ್ಯಾರು ಟಾಯ್ಲೆಟ್ ಕಟ್ತಾರೆ, ಮನೆ ರಿಪೇರಿ ಮಾಡ್ತಾರೆ, ಅವರಿಗೆ ಜೂನಿಯರ್ ಇಂಜಿನಿಯರ್ ಅಂತ ಒಂದು ಸರ್ಟಿಫಿಕೇಟ್ ತಗೊಂಡು ಇಷ್ಟು ಲೋಡ್ ಬೇಕು ಟ್ರ್ಯಾಕ್ಟರ್ ತಿಳಿದ ಹಳ್ಳದಿಂದ ಹೊಡಿಲಿ ಅಂತ ಹೇಳಿದೆ. ಅದಕ್ಕೆ ಏನು ಮಾಡ್ಯಾರ ಗೊತ್ತಾ ಇವರು BJPಯವರು? ಒಂದು 100 ಅರ್ಜಿ ಕೊಡ್ಸ್ಯಾರೆ. ಅದು ಫೇಲ್ಯೂರ್ ಆಗಬೇಕು ಅಂತ ಹೇಳೋದು. ಯಾರಿಗೆ ಅಗತ್ಯ ಇದೆ ಅವ್ರಿಗೆ ಕೊಡಬೇಕು, ಅವ್ರಿಗೆ ಕೊಡ್ಸಿರೋದು. ಅದಕ್ಕೇನು ಉತ್ತರ ಹೇಳ್ತಾರೆ? ಕೇಳೋರಲ್ಲಿ ಇವರ ಫೋನ್ ಮಾಡಿ ಟ್ರಂಚ್ ಓಪನ್ ಮಾಡಿಸಿದ್ರು, ಕ್ಲೋಸ್ ಮಾಡಿಸಿದ್ರಲ್ಲ. ಅಲ್ಲ, ನಾವು ಕ್ಲೋಸ್ ಮಾಡಿಸಿದ್ವಿ, ಇವ್ರು ಓಪನ್ ಮಾಡಿಸಿದ್ರು. ಇವರು ನಾನಿದ್ರೆ ಮಾಡಿಸಿದ್ದು. ಯಾತಕ್ಕೆ? ಅಲ್ಲಿ ಹೊಡೆಯೋರು ಪೂರ್ತಿ ಅವ್ರ ಕಡೆಯವರಿಗಾದ್ರೆ ಇವ್ರ ರಕ್ಷಣೆ ಇದೆ. ಅಂದರೆ BJPಯವರು ಮರ್ಡರ್ ಮಾಡ್ಬೋದು, ಮರಳು ಹೊಡಿಬೋದು, ಬಂಡೆ ಹೊಡಿಬೋದು, ಬೇರೆ ಯಾವ ಪಾರ್ಟಿಯವರು ಮಾಡೋಂಗಿಲ್ಲ. ಅವ್ರ ಕಾರ್ಯಕರ್ತರು ಅಂದ ತಕ್ಷಣ ಅದು ಮೋದಿ ಇದ್ದಂಗೆ, ವಾಷಿಂಗ್ ಮಿಷಿನಿಗೆ ಹಾಕಿದ ತಕ್ಷಣನೇ ವಾಪಸ್ ಬಂದ್ಬಿಡು. ಈಗ ನಮ್ಮ ಜೊತೆಗಿದ್ದವ್ರು ಯಾರು ಮರಳು ಹೊಡೆದ್ರೆ
ಅವರು ಕಳ್ಳರು. ಬಿ ಜೆ ಪಿಗೆ ಹೋದ ತಕ್ಷಣವೇ ಅವರೇ ಬಿ ಜೆ ಪಿ ಹೋಗಿ ಸೇರಿದ್ರೆ ಪರಿಶುದ್ಧ ಹೊರಗೆ ಬರ್ತಾರೆ. ಈಗ ಈ ವಾಟ್ಸಪ್ಪಲ್ಲಿ ಬರ್ತಾ ಇದೆಯಲ್ಲ, ಈಗ ಇವರು 10 ಚುನಾವಣೆ ಆಗಿಯೂ ಕೂಡ ಇವರು ಸಮೃದ್ಧವಾಗಿದ್ದಾರೆ ಅಂದರೆ ಯಾವ ರೀತಿ ಸಮೃದ್ಧವಾಗಿರೋದು ಹೇಳಿ ನೋಡಿ. ನನಗೆ ಹೇಳ್ಬೇಕವರು ಜ್ಞಾನೇಂದ್ರ 10 ಚುನಾವಣೆ ಫೇಸ್ ಮಾಡಿ ಸಮೃದ್ಧವಾಗಿದ್ದಾರಲ್ಲ, ಈಗ ಏನೂ ತೊಂದರೆ ಇಲ್ಲದೆ ಇದ್ದಾರಲ್ಲ, ಹೇಗಿರೋದು ಅದು? 10 ಸಾರಿ 50 ವರ್ಷದಿಂದ ಸಾರ್ವಜನಿಕ ಸೇವೆ ಮಾಡಿ. ನಾನು ಯೂತ್ ಕಾಂಗ್ರೆಸ್ನವ್ರಿಗೆ ಹೇಳಿದೆ, ನೀವು ಪ್ರಾಮಾಣಿಕವಾಗಿರ್ತೀವಿ, ದೇಶ ದುಡಿಮೆ ಬರ್ತೀವಿ ಅಂತ ಹೇಳಿ ನೀವು ರಾಜಕೀಯಕ್ಕೆ ಬಂದರೆ ನೀವು ಮನೆ ಹಾಳು ಮಾಡ್ತಿದ್ದೀರಿ. ಉದ್ಯೋಗ ಒಂದು ಮಾಡ್ಕೊಳ್ಳಿ, ಉಳಿದ ಸಮಯದಲ್ಲಿ ನೀವು ಸಾರ್ವಜನಿಕ ಕ್ಷೇತ್ರ ಮತ್ತು ಹೊಂದಾಣಿಕೆ ಮಾಡ್ಕೊಳ್ಳೋದಾದ್ರೆ ಈ ರೀತಿ. ನಂದೇನು ತಕರಾರಿಲ್ಲ. ಉದ್ಯೋಗನೇ ಬಿ ಜೆ ಪಿಲಿ ಇಂಡಿವಿಜುವಲ್ ಆಗಿ ಹೇಳಿದ್ರೆ ತಪ್ಪು ಮಾಹಿತಿ ಆಗುತ್ತೆ. ಇಂಡಿವಿಜುವಲ್ ಆಗಿ ಯಾರ್ಯಾರು ಮರಳಲ್ಲಿದ್ದಾರೆ ಅವರೆಲ್ಲ 3 ಮಾಡಿ ಕಟ್ಟಾರೆ. ನಾನು 50 ವರ್ಷದಿಂದ ಇದ್ದೀನಿ. ನಾನು 50 ವರ್ಷದಿಂದ ಸಾರ್ವಜನಿಕ ಬದುಕಲ್ಲಿ ಇದ್ದೀನಿ. ನಾನು ಯಾರ ಒಬ್ಬ ಕಾಂಟ್ರಾಕ್ಟರ್ ಹತ್ರ ನನಗೆ ಇಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀನಿ ಅಂತ ಕೇಳಿಬಿಡ್ಲಿ. ನೀವೆಲ್ಲ ಲೋಕಲ್ನವರು, ನೀವೆಲ್ಲ ವೋಟರ್ಸು. ಒಬ್ಬ ಕಾಂಟ್ರಾಕ್ಟ್ರು, ಬಿ ಜೆ ಪಿ ಏನಾಗಲಿ ಕಾಂಗ್ರೆಸ್ ಆಗಲಿ, ನನಗೆ ಇಷ್ಟು ಕಾಂಟ್ರಾಕ್ಟ್ ಕೊಟ್ಟರೆ ಮಾತ್ರ ನಿನಗೆ ಕೆಲಸ ಕೊಡ್ತೀನಿ ಅಂತ ಒಬ್ಬ ಹೇಳ್ತೀನಿ, ಐ ವಿಲ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್. ಅದನ್ನು ಜ್ಞಾನೇಂದ್ರ ಹೇಳಕ್ಕೆ ಸಾಧ್ಯನಾ? ಯಾರಿಗೆ ಇವರು ವಿವೇಕ ಹೇಳೋದು? ಒಬ್ಬ ಅಧಿಕಾರಿ, ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಒಬ್ಬ ಅಧಿಕಾರಿಗೆ ಆನ್ ಡಿಮಾಂಡ್ ಕಿಮ್ಮನೆ ರತ್ನಾಕರ್ ಲೆಟರ್ ಕೊಟ್ಟಿದ್ರು ಹಿಂದ್ಗಡೆ, ನಾನೇನಾದ್ರು ಯಾರ ಹತ್ರ ಡಿಮಾಂಡ್ ಮಾಡಿದ್ದೀನಿ ಅಂತಂದ್ರೆ 50 ವರ್ಷದಲ್ಲಿ, ಬರೀ ಇದಲ್ಲ 50 ವರ್ಷದಲ್ಲಿ ಒಬ್ಬ ಅಧಿಕಾರಿ. ಈಗಿರೋರು ಯಾರು ಹೇಳೋದು ಬೇಡಪ್ಪ, ಈಗ ಟ್ರಾನ್ಸ್ಫರ್ ಆದವ್ರದ್ದು ಫೋನ್ ಮಾಡಿ ಕೇಳ್ಕೊಳ್ಳಿ. ಇಲ್ಲಿದ್ದ ಒಬ್ಬ DYSPನೇ ಹೇಳಿದ್ರು, ಇಡೀ ಸ್ಟೇಟಲ್ಲಿ ಸರ್ ಈ ರೀತಿ ಇಲ್ಲ ಸರ್, ನೀವು ಒಬ್ಬರೇ ಹೀಗಿರೋದು ಅಂತಕ್ಕಂಥ ಮಾತನ್ನು ಒಬ್ಬರು DYSP ಹೇಳಿ. ಇವ್ರು ಯಾರಿಗೆ ಹೇಳ್ತಾ ಇರೋದು ಪ್ರಾಮಾಣಿಕತೆ ಬಗ್ಗೆ? ನನ್ನ ರೀತಿನೇ ಜ್ಞಾನೇಂದ್ರ ಇರೋದಾಗಿದ್ರೆ ಈ ಕ್ಷೇತ್ರ ಹಾಳಾಗ್ತಿರ್ಲಿಲ್ಲ, 100% ಹಾಳಾಗ್ತಿರ್ಲಿಲ್ಲ. ಈ ಎಲ್ಲದರ ಹಿಂದ್ಗಡೆ ಅವರ ರಕ್ಷಣೆ ಇದೆ. ಇಲ್ಲಿ ಬಂದು ನಿಮ್ಮ ಎದುರುಗಡೆ ಮರಳಲ್ಲಿ ಕೂತ್ಕೊಂಡು, ಕುರ್ಚಿಲಿ ಕೂತ್ಕೊಂಡು ಮರಳು ಕಾಯ್ತಾರೆ. ರಾತ್ರಿ ಹಿಡಿದ ತಕ್ಷಣ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಅವ್ರನ್ನ ಬಿಡಿ ಅಂತಾರೆ. ನಾ ಹೇಳೋದು ಗೊತ್ತಾ, ಈ ಬಿಡಿ ಅಂತ ಯಾಕೆ ಫೋನ್ ಮಾಡ್ಬೇಕು ಇವರು? ನಾನು ಫೋನ್ ಮಾಡಿಲ್ಲ ಅಂತ ಹೇಳಿ ಅವರು ರಾಮೇಶ್ವರ ದೇವಸ್ಥಾನಕ್ಕೆ ಬರ್ತಾರ, ನೀವು ಸಜೆಸ್ಟ್ ಮಾಡಿದ್ದೆ, ಅಮರ ದೇವಸ್ಥಾನಕ್ಕೆ ಬರ್ತಾರ, ನಾ ಯಾರಿಗೆ ಫೋನ್ ಮಾಡಿಲ್ಲ ಬಿಡಿ ಅಂತ ಹೇಳಿ. ಯಾರಿಗೆ ಹೇಳೋದು ಇದು ಮರಳಿಂದ? ಅವ್ರು ಮಾತಾಡೋದು ನೋಡಿದ್ರೆ ಗಾಂಧಿ ಬಿಟ್ಟರೆ ಅವರು ಒಬ್ಬರೇ ಹುಟ್ಟಿರೋದು ಈ ದೇಶದಲ್ಲಿ ಅನ್ನೋದು ಮಾತಾಡ್ತಾರೆ. ಏನಾಗುತ್ತೆ ಅಂದರೆ, ಪ್ರಶ್ನೆ ಕೇಳೋನು, ಭ್ರಷ್ಟಾಚಾರದ ವಿರುದ್ಧ ಪ್ರಶ್ನೆ ಕೇಳೋನು ಅವನು ಸಾಚಾಗಿರ್ಬೇಕು. ಹಿ ಶುಡ್ ನಾಟ್ ಹ್ಯಾವ್ ಎನಿ ಪಾರ್ಟ್ನರ್ಶಿಪ್ ವಿತ್ ಎನಿ ಇದು ಬಂಡೆಲಾಗಲಿ ಇದರೊಳಗಾಗಲಿ ಇರಬಾರ್ದು. ಈ ಪರಿಸ್ಥಿತಿ ಅವರೆಲ್ಲ ಹಿಂಗೆ ಶ್ರೀಮಂತರಾಗಿದ್ದು ನಾನು ಸ್ವಲ್ಪ ಹೇಳಿ ಹಂಗಾರೆ. ಇವರೆಲ್ಲ ಶ್ರೀಮಂತ ಮನೆಯೆಲ್ಲ ಕಟ್ಟಿದ್ರಲ್ಲ, ಏನು ಬಿಸ್ನೆಸ್ ಮಾಡಿ ಕಟ್ಟಿದ್ದ? ಮರಳಿಂದ ಅವ್ರದ್ದು ನೋಡಿಬಿಟ್ರೆ ಛೇ, ಇವರಷ್ಟು ಪ್ರಾಮಾಣಿಕತೆ ಯಾರೂ ಇಲ್ಲ ಅಂತ. ಇಲ್ಲ, ನಾನು ನೋಡಿದೆ ಇದ್ರೊಳಗೆ ರಕ್ಷಣೆ ಕೊಡ್ತಿದ್ದಾರೆ, ಕಾಂಗ್ರೆಸ್ನವ್ರ ರಕ್ಷಣೆ ಇದೆ ಅಂತ. ನಾನು ಈ ತಹಶೀಲ್ದಾರ್ನ ಹಾಕ್ಸಿದ್ದು ನಾನಲ್ಲ, ಸ್ಪಷ್ಟ ಆಗಿಬಿಡ್ತೇನೆ. ನಮ್ಮ ಹತ್ರ ಬಂದವ್ರಿಗೆ ನಾನು ಅದನ್ನೇ ಹೇಳೋದು, ನೋಡಿ ಇಲ್ಲಿದ್ರೆ ಕೆಲಸ ಮಾಡ್ಬೇಕು, ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಗಲಾಟೆ ಮಾಡ್ತೀನಿ, ನಾನು ಸ್ಟ್ರೈಕ್ ಮಾಡೋನು. ಯಾವುದು ಕೂಡ ನನ್ನ ಹತ್ರ ಹೊಂದಾಣಿಕೆ ಪ್ರಶ್ನೆ ಇಲ್ಲ. ಆಮೇಲೆ ಇವರು ಹೋಗಬೇಡಿ ಅಂತ ಹೇಳ್ತಾರೆ. ಹೋಗಬೇಡಿ ಅಂತ ಖಂಡಿತ ನಾನು ಹೇಳಲ್ಲ, ಅದನ್ನು ನಾನೇ ಹೇಳಬೇಕು. ನಮ್ಮ ಕಡೆಯವ್ರ ಹತ್ರ ಹೇಳಿಕೆ ಕೊಟ್ಟು ಉತ್ತರ ಕೊಡಿಸೋ ಜವಾಬ್ದಾರಿ ನಮ್ದಲ್ಲ. 99% ಅವ್ರು ಯಾರು ಕೊಟ್ಟರೆ ಅವ್ರು ಹೋಗಿ ಕೊಡ್ತಾರೆ ಅಷ್ಟೇ. ನಾನು ಅದನ್ನು ನನ್ನ ಪರವಾಗಿ ನೀವು ಹೇಳಿಕೆ ಕೊಡಿ, ನನ್ನ ಪರವಾಗಿ ಈ ರೀತಿ ಮಾಡಿ ಅಂತ ನಾನು ಯಾರಿಗೂ ಇಲ್ಲಿವರೆಗೆ ಹೇಳಿಲ್ಲ, ನಾನು ಹೇಳೋದು ಇಲ್ಲ. ನಾನು ಏನಿದ್ರು ನಾನೇ ಎದುರಿಸೋವಂಥದ್ದು, ನಾನೇ ಅದನ್ನು ಉತ್ತರ ಕೊಡಬೇಕು ಅನ್ನೋದು ನನ್ನ ಇಚ್ಛೆ ಇತ್ತು. ಆದ್ದರಿಂದ ನಾನು ಬೇರೆ ಯಾರಿಗೂ ಹೇಳಕ್ಕೆ ಹೋಗಲಿಲ್ಲ. ಒಂದು 2-3 ದಿನದಿಂದ ಕರಿಬೇಕು ಅಂತಿದ್ದೆ, ಬಟ್ ಮತ್ತೇನೋ ಒಂದು ಕಾರ್ಯಕ್ರಮ ಬಂತು, ಬೆಂಗಳೂರಿನಲ್ಲಿ ತುರ್ತು ಬರಬೇಕು ಅಂತ SIRದು ಮೀಟಿಂಗ್ ಕರೆದ್ರು. ಅದನ್ನು ಅಟೆಂಡ್ ಮಾಡೋಕ್ಕೆ ಬೆಂಗಳೂರಿಗೆ ಹೋಗಿದ್ದೆ.
ಹಾಗೆ ಅದಕ್ಕೆ ನನಗೆ ಆಗಲಿಲ್ಲ. ಅವರು ಹೇಳಿಕೆಗಳನ್ನೆಲ್ಲ ನಾನು ಅದು ಹೆಂಗಿದ್ರು ಪ್ರಿಂಟ್ ಮೆಟೀರಿಯಲ್ ಇರುತ್ತೆ, ಅದಕ್ಕೆ ನಾನು ಉತ್ತರ ಕೊಟ್ಟರೆ ಆಯಿತು ಅಂತ ಹೇಳಿ ನಾನು ಮಾಡಿದೆ. ಮೊದಲನೇದಾಗಿ ನಾನು ಈಗ ದೇಶದ ಶಿಕ್ಷಣ ಸಚಿವರು ಏನಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು ಅನ್ನೋದನ್ನು ನಾನು ಒತ್ತಾಯ ಮಾಡಿದ್ದೆ. ನಾನು ಕೂಡ ಶಿಕ್ಷಣ ಸಚಿವವಾಗಿ ರಾಜ್ಯದಲ್ಲಿ ಕೆಲಸ ಮಾಡಿದವನು. ನನ್ನ ಅವಧಿನಲ್ಲಿ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಎರಡನೇ ಸಾರಿ ಲೀಕ್ ಆದ ತಕ್ಷಣ ನಮಗೆ ಡೌಟ್ ಬಂತು. ಸರಿ, ನಾವು 13 ಅದನ್ನು ನಾನೇ ರೆಫರ್ ಮಾಡಿ, ನಾನೇ FIR ಹಾಕಿಸಿ 13 ಜನನ ಅರೆಸ್ಟ್ ಮಾಡಿಸಿ ಅವರೆಲ್ಲರೂ ಜೈಲಿಗೆ ಹೋಗ್ಬಿಟ್ರು. ಒಬ್ಬ ಜೈಲಲ್ಲಿ ಸತ್ಯ ಹೋದ, ಶಿವಕುಮಾರ್ ಅನ್ನೋದು ಸತ್ಯ ಹೋಗ್ಬಿಟ್ಟ. ಅಂದರೆ ಮತ್ತೆ ಯಾವತ್ತೂ ಕೂಡ ರಿಪೀಟ್ ಆಗಬಾರ್ದು ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಹೇಳ್ತಾನೆ, ಹಿಂದಿನ ಮಾಜಿ ಸಚಿವರೊಬ್ಬರು ಸದನದ ಒಳಗೆ ಬಾವಿ ಒಳಗಿದ್ದಾಗ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ನನಗೆ ಹೇಳಿದ್ರು, ತಿಮ್ಮನೆಯವರೇ ಇದು ಪ್ರತಿ ಹಂತದಲ್ಲೂ ನಡೀತಾನೆ ಇರುತ್ತೆ, ನಾವು ತನಿಖೆ ಮಾಡಿಸ್ತೀವಿ, ನೀವು ಅದೇ ರೀತಿ ಹೇಳಿದ್ವಿ ಅಷ್ಟೇ, ತನಿಖೆ ಮಾಡಿ ಕ್ಲೋಸ್ ಮಾಡಿ ಅಂತ ಹೇಳಿದ್ರು ನನಗೆ. BJPಯವರು ಹೇಳಿದ್ದು ನನಗೆ, BJPಯವರೇ ಹೇಳಿದ್ದು ಇದು ಪ್ರತಿ ವರ್ಷ ನಡೀತಾ ಇದೆ, ನೀವು ಅದನ್ನು ತನಿಖೆ ಮಾಡಿಸ್ತೀವಿ ಅಂತ ಹೇಳಿಬಿಡಿ, ಕ್ಲೋಸ್ ಮಾಡಿಬಿಡಿ, ಅದನ್ನೇನು ಯಾರೂ ನಿಲ್ಲಿಸೋಕ್ಕಾಗಲ್ಲ ಅಂತ ಹೇಳಿದ್ರು. ಬಟ್ ನಾನು ಅದನ್ನು ಒಪ್ಕೊಳ್ಳಿಲ್ಲ. ನಾನು ಪರ್ಸನಲ್ ರಿಸ್ಕ್ ತಗೊಂಡೆ. ಅದನ್ನು ಕಂಡುಹಿಡಿದು ಯಾವ ರೀತಿ ಆಗ್ತಾ ಇದೆ ಅಂತ ಕಂಡುಹಿಡಿದು ನಂತರ ಅವ್ರಿಗೆ ಪನಿಷ್ಮೆಂಟ್ ಆಗೋಂಗು ನೋಡಿಕೊಂಡು ಮತ್ತು ಅದು ರಿಪೀಟ್ ಆಗದಿದ್ದಂಗೆ ನೋಡ್ಕೊಳ್ತಕ್ಕಂಥ ಪ್ರಯತ್ನ ನಾನು ಮಾಡಿದೆ. ಆದರೆ ನಿಮಗೆ ಅದ್ರ ಡೀಟೇಲ್ ಹೇಳಬೇಕಾದ್ರೆ ಹೇಳ್ತೇನೆ. ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ, ನಮ್ಮಲ್ಲಿ ಟ್ರೆಜರಿ ಇರುತ್ತೆ. ಎಲ್ಲ ಟ್ರೆಜರಿಗೂ ಕೂಡ ಮುಂಚಿತವಾಗಿ ಕ್ವಶನ್ ಪೇಪರ್ನ ಕಳಿಸ್ಬಿಡ್ತಾರೆ ಇಡೀ ರಾಜ್ಯದಲ್ಲಿ. ಕೆಲವು ಕಡೆ ಸಬ್ ಟ್ರೆಜರಿನೂ ಇರುತ್ತೆ. ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಇಲ್ದಿದ್ದಾಗ ಸಬ್ ಟ್ರೆಜರಿ ಇರುತ್ತೆ, ಡೆಪ್ಟಿ ತಹಶೀಲ್ದಾರ್ಗೆ ಸಬ್ ಟ್ರೆಜರಿನೂ ಕೊಟ್ಟಿರ್ತಾರೆ. ಆಗೇನಾಗುತ್ತೆ, ಇವ್ರು ಏನು ಮಾಡ್ತಾರೆ ಅಂದರೆ, ಆ ಟ್ರೆಜರಿಯವನು ಯಾರು ಕುಡ್ಕ ಇರ್ತಾನಲ್ಲ ಕಾಯಕ್ಕೆ, ಅವನಿಗೆ ದುಡ್ಡು ಕೊಟ್ಬಿಡೋದು. ನಾರ್ಮಲಿ ಏನು ಮಾಡ್ತಾರೆ, ಆ ಕ್ವಶನ್ ಪೇಪರನ್ನು ತೊಗೊಂಡೋಗಿ ಟ್ರೆಜರಿಲಿ ಇಡುವಾಗ BO ಸಿಗ್ನೇಚರ್ ಬೇಕು, ತಹಶೀಲ್ದಾರ್ ಸಿಗ್ನೇಚರ್ ಬೇಕು, ಮತ್ತು ಈಗ ಯಾರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಕ್ವಶನ್ ಅವರು ಸಿಗ್ನೇಚರ್ ಬೇಕು. ಆ ನಂತರ ಆ ಕ್ವಶನ್ ಪೇಪರ್ ತೊಗೊಂಡ್ರೆ ಟ್ರೆಜರಿಯೊಳಗೆ ಇಡಬೇಕು ಅನ್ನೋದು ಸೈನ್ ಮಾಡಿಸಿ. ಎಲ್ಲ ಮನೇಲಿ ಇರ್ತಾರೆ, ಅವ್ರದ್ದೆಲ್ಲ ಸೈನ್ ಮಾಡಿ ತೊಗೊಂಡೋಗಿ ಒಳಗಡೆ ಇಡ್ತಾರೆ. ಒಳಗಡೆ ಇಡೋನು ಏನು ಮಾಡ್ತಾನೆ ಅಂದರೆ, ಸ್ವಲ್ಪ ಅವನು ದಾರಿ ತಪ್ಪದವನಾಗಿದ್ದರೆ, ಕುಡುಕಾಗಿದ್ದರೆ, ಒಂದು 250-30 ಟ್ರೆಜರಿನಲ್ಲಿ ಯಾರ ಒಬ್ಬ ಕುಡುಕ ಇದ್ದರೆ ಅವನಿಗೆ ದುಡ್ಡು ಕೊಟ್ಕೊಂಡು ಕ್ವಶನ್ ಪೇಪರ್ ಫೋಟೋ ತೆಗೆದು ಇಟ್ಕೊಂಡ್ಬಿಡೋದು. ಅದು ಹೇಗೆ ಅಂತ ಹೇಳಿದ್ರೆ, ಅವನಿಗೆ ಒಂದು ಅವನು ಪೆನ್ಷನ್ ಆಗೋವರಿಗೆ ಏನು ಬರುತ್ತೆ ಆ ದುಡ್ಡು ಕೊಟ್ಬಿಡೋದು, ಅದನ್ನು ಇಟ್ಕೊಳ್ಳೋದು. ಅದಕ್ಕೇನಂತ ಹೇಳಿದ್ರೆ, ಕೆಲವರಿಗೆ ಆನ್ಸರ್ ರೆಡಿ ಮಾಡೇ ಕೊಟ್ಬಿಡೋದು, ಅದಕ್ಕೆ ಕಾಸ್ಟ್ಲಿ. ಇನ್ಸ್ಟಿಟ್ಯೂಷನ್ಸಿಗೆ ಅರ್ಧ ಆನ್ಸರು ಮಾಡಿ ಕೊಡೋದಕ್ಕೆ ಎಷ್ಟು, ಕ್ವಶನ್ ಪೇಪರ್ ಮಾತ್ರ ಕೊಡೋದಕ್ಕೆ ಎಷ್ಟು, ಎಲ್ಲ ಈ ರೀತಿ ರೇಟನ್ನು ಫಿಕ್ಸ್ ಮಾಡ್ಕೊಂಡು ಮಾಡಿದ್ದೆ. ಅದು ಆ್ಯಕ್ಚುಲಿ ಏನಂದರೆ, ನಾನು 4 ಜನ IAS ಆಫೀಸರ್ಸ್ ಇದ್ದರು. ನಾನು ಅವರಿಗೆ ಇದೇ ರೀತಿಯೇ ಮಾತಾಡಿದೆ. IAS ಆಫೀಸರ್ಸ್ 4 ಜನ ಇದ್ದರು. ನೀವು 4 ಜನ IAS ಅನ್ನೋರು, ನೀವೆಲ್ಲ 99-100 ಮಾರ್ಕ್ಸ್ ತೆಗೆದವರು, ನಾನು 35 ಮಾರ್ಕ್ಸ್ ತೆಗೆದವನು. ಈಗ ನೀವು 2 ಸರಿ ಫೇಲ್ಯೂರ್ ಆಗಿದ್ದಾರೆ. ಈಗ ನಾನು ಹೇಳ್ತೀನಿ ಹಾಗೆ ಮಾಡಿ, 100% ಇದಾಗಲ್ಲ. 100% ಇದನ್ನು ಮತ್ತೆ ಕ್ವಶನ್ ಪೇಪರ್ ಲೀಕ್ ಆಗಿ ಚಾನ್ಸ್ ಇಲ್ಲ ಅಂತ. ಆ್ಯಕ್ಚುಲಿ ಒಬ್ಬರು ಲೇಡಿ ಕಣ್ಣೀರು ಹಾಕಿದ್ರು IASನವರು. ಎಲ್ಲ ಈ ರೀತಿ ಮಾಡಿ, ಮತ್ತು ನೀವೇನು ಯೋಚನೆ ಮಾಡಬೇಡಿ, ತಲೆ ಕೆಡಿಸ್ಕೋಬೇಡಿ, ಸಾವಿಸಿ ದಟ್ ಇಟ್ ವಿಲ್ ಬಿ ಡನ್ ಇರುತ್ತೆ. ಏನು ಮಾಡಬೇಕು ಅಂತ ಕೇಳಿದ್ರು. ಸರ್, ನಾವೇನು ಮಾಡಿದ್ವಿ, ಆ 2ನೇ ಸರಿ ಕ್ವಶನ್ ಮಾಡುವಾಗ ನಿಮಗೆ ನಾಲೆಜಲ್ಲಿ ಇರಲಿ ಅಂತ ನಾನು ಹೇಳ್ತೇನೆ, ದೀರ್ಘ ಆಗುತ್ತೆ ಅವರೇ. ಅವ್ರಿಗೇನು ಮಾಡಿ, ಯಾರು ಕ್ವಶನ್ ಪೇಪರ್ ಕೊಡ್ತಾರೆ ಅವ್ರನ್ನ 2 ಗೆಸ್ಟ್ ರೂಮಲ್ಲಿ ಕೂಡ ಹಾಕಿಬಿಟ್ಟು, ಕ್ವಶನ್ ಪೇಪರ್ ಬಿಡುಗಡೆ ಆಗೋವರಿಗೆ ಅವ್ರು ಹೊರಗೆ ಬರಲಿಲ್ಲ. ಅವರಿಗೆ ಲ್ಯಾಂಡ್ ಫೋನ್ ಅಷ್ಟೇ, ಮೊಬೈಲ್ ಇಲ್ಲ. ಟೆಕ್ಸ್ಟ್ ಬುಕ್ ಕೊಟ್ಟು ಅವ್ನು 12ನೇ ತಾರೀಕು ಎಕ್ಸಾಮ್, 3rd ಟೈಮ್ ಎಕ್ಸಾಮು. ಅವ್ರಿಗೆ ಗೆಸ್ಟ್ ರೂಮಿಗೆ ಕೊಟ್ವಿ, ಟೆಕ್ಸ್ಟ್ ಬುಕ್ ಕೊಟ್ವಿ, 4 ಪೇಪರ್ನ ನಾವು ರೆಡಿ ಮಾಡಿದ್ವಿ. ಅಲ್ಲಿ ಯಾರ್ಯಾರು ಹೊರಗೆ ಓದಿದ್ರೆ ಅಲ್ಲ ನೀಟಿಗೆ ಹೇಳ್ಬೇಕಲ್ಲ, ಜ್ಞಾನೇಂದ್ರ ಸ್ಟ್ಯಾಂಡ್ ಏನಂತ. 20 ಲಕ್ಷ ಜನ ಸ್ಟೂಡೆಂಟ್ಸು ತೆಗೆದುಕೊಂಡಿರೋದು ಇದು ಮೊದಲನೇ ಸಾರಿ ಏನಲ್ಲ ಆಗ್ತಾ ಇರೋದು. ಈಗ ಒಬ್ಬೊಬ್ಬರೇ ಸಿಗಾಕೊಳ್ತಾ ಇದ್ದಾರೆ, ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ. ಯಾಕೆ ಅವ್ರದ್ದು ಯಾಕೆ ರೆಸಿಗ್ನೇಷನ್ ಕೇಳ್ತಾ ಇಲ್ಲ? ಈಗ ನಂದು ರೆಸಿಗ್ನೇಷನ್ ಕೇಳಿದಾಗ ನಾನು ಹೇಳಿದೆ, ನಾನು ಅದರೊಳಗೆ ಒಂದು ಸ್ವಲ್ಪ ಲೂಪ್ ಇದೆ ಅಂತ ಹೇಳಿದ್ರೆ, ನಾವು ಆ್ಯಕ್ಚುಲಿ ನಾವು ತಗೊಂಡೆ
40 ಜನ ಸ್ಟಾಫ್ ಇದ್ದವ್ರನ್ನ ಒಂದೇ ಸಾರಿ 40 ಜನ ಸಸ್ಪೆಂಡ್ ಮಾಡಿದ್ದೆ ನಾನು. ನಾವು ಸಸ್ಪೆಕ್ಟ್ ಮಾಡಿದ್ದು ಅಲ್ಲೇ ಏನೋ ಆಗ್ತಾ ಇದೆ ಅಂತ. ನಾವು ಟ್ರೆಜರಿ ತಲೆಗೆ ಹೋಗಿರ್ಲಿಲ್ಲ ನಮ್ಮ IAS ಆಫೀಸರ್ಸಿಗೆ. ನಾವು ಒಬ್ಬೊಬ್ಬರನ್ನೇ ಪಾಪ ಒಳ್ಳೊಳ್ಳೆಯವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ಬಿಟ್ಬಿಟ್ವಿ. 40 ಜನ ಒಂದೇ ಸಾರಿ ಇಡೀ ಡಿಪಾರ್ಟ್ಮೆಂಟನ್ನೇ ಸಸ್ಪೆಂಡ್ ಮಾಡಿದ್ದೆ ಆ ಸಂದರ್ಭದಲ್ಲಿ. ನಾವು ಸಸ್ಪೆಕ್ಟ್ ಮಾಡೋದು ಯಾರೋ ಇವ್ರನ್ನೇ. ಆ್ಯಕ್ಚುಲಿ ತುಂಬ ಒಳ್ಳೆಯವರು ಒಬ್ರು, ಸೌತ್ ಕೆನಡಾದವರು, ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋರು. ಬಟ್ ಕಣ್ಣೀರು ಹಾಕ್ಬಿಟ್ರು. ಸಸ್ಪೆಕ್ಟ್ ಯಾರನ್ನ ಮಾಡ್ತೀರಾ ನೀವು? ಯಾರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಅವ್ರನ್ನ ನಾವು ಸಸ್ಪೆಕ್ಟ್ ಮಾಡ್ತೀವಿ. ಯಾರು ಕ್ವಶನ್ ಪ್ರಿಪೇರ್ ಮಾಡ್ತಾರೆ ಅವ್ರನ್ನ ಮಾಡ್ತೀವಿ. ಆ್ಯಕ್ಚುಲಿ ಇವ್ರು ಯಾರು ಅಲ್ವೇ ಅಲ್ಲ. ಈ ರೀತಿಯ ಒಂದು ಘಟನೆ ನಡೆದಿತ್ತು. ಸರಿ, ಇದನ್ನು ನಾನು ಹೇಳೋದೇನೆಂದರೆ ಇದನ್ನು ಸ್ಟೇಟಿಗೆ ಬಿಟ್ಬಿಡ್ಬೇಕು. ಆ ಭಾಗದ ಆ ರಾಜ್ಯಗಳ ಸ್ಟೇಟಿಗೆ ಬಿಡಬೇಕು. ಆ ನೀಟ್ ಎಕ್ಸಾಮ್ ಏನಿದೆ ಸ್ಟೇಟಿಗೆ ಬಿಟ್ಬಿಡ್ಬೇಕು. ಅದನ್ನು ಇವ್ರು ವಹಿಸ್ಕೋಬಾರ್ದು, ಇವ್ರಿಗೆ ನಡೆಸೋಕ್ಕಾಗಲ್ಲ. ಇದು ನನ್ನ ನೀಟ್ ವಿಚಾರದಲ್ಲಿ ನಾನು ಹೇಳೋದಾದರೆ ಜ್ಞಾನೇಂದ್ರನೂ ಕ್ಷಮೆ ಕೇಳಬೇಕು. ಯಾಕಂದ್ರೆ ನನ್ನ ಕೇಳಿದ್ರಲ್ಲ ಅವರು ರೆಸಿಗ್ನೇಷನ್ನು, ಈಗ ಕೇಳಬೇಕಲ್ಲ ಅವ್ರದ್ದು. ನಾನು ಸರಿಪಡಿಸಿದೆ. ಯಾರು ಕಲ್ಪ್ರಿಟ್ಸಿದ್ರು ಅವ್ರನ್ನ ಜೈಲಿಗೆ ಹಾಕಿಸಿದೆ, ಕಂಪ್ಲೇಂಟ್ ಕೊಡಿಸಿದೆ. ಈಗ ಅವ್ರು ಕೊಡಬೇಕಲ್ಲ. ಈಗ ಇವರು ಕೇಳಬೇಕಲ್ಲ, ಯಾಕೆ ಜ್ಞಾನೇಂದ್ರ ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಈ ಮರಳುಕಾಯಿಯ ಕೆಲಸಕ್ಕೆ ತಿರ್ಗಳಿ ಜನ ಓಟ್ ಕೊಟ್ಟಿರೋದು ಇವರಿಗೆ. ನೋಡಿ, ನಾನು ಹೇಳೋದೇನು ಅಂದರೆ ನಮ್ಮ ಮರಳಿಂದೆಲ್ಲ ನೋಡಿದೆ. ಜ್ಞಾನೇಂದ್ರ ಪ್ರಶ್ನೆ ಮಾಡ್ತಿರೋದು ಯಾತಕ್ಕಾಗಿ? ಇವರಿಗೆ ಸಬ್ ಇನ್ಸ್ಪೆಕ್ಟರ್ಗೆ ಎಷ್ಟು ಫಿಕ್ಸ್ ಆಗಿದೆ ಅಂತ ಗೊತ್ತಾಗಿದೆ, ತಹಶೀಲ್ದಾರಿಗೆ ಎಷ್ಟು ಫಿಕ್ಸ್ ಆಗಿದೆ ಅಂತ ಗೊತ್ತಾಗಿದೆ. ನನಗೆ ಜನ ಹೇಳ್ತಿದ್ದಾರೆ ಇವ್ರ ರೇಟ್ ಕಡಿಮೆ ಆಗಿದ್ದಕ್ಕೆ ಅವ್ರಿಗೆ ಸಿಟ್ಟು ಬಂದಿದ್ದು ಅಂತ. ಡಿಮಾಂಡ್ ಇವ್ರದ್ದು 25 ಲಕ್ಷ ಇತ್ತು ಇವ್ರುಗಳದ್ದು, ಅವ್ರು 10 ಲಕ್ಷಕ್ಕೆ ಕೇಳಿದ್ರು ಅನ್ನೋದು. ಈಗ ನನಗೆ ಬಂದ ಇನ್ಫಾರ್ಮೇಶನ್, ಅವ್ರೇನು ಚೇರ್ ಹಾಕೊಂಡು ಕೂತ್ಕೊಂಡಿದ್ರು, ನೀವು ಒಬ್ಬೊಬ್ಬರದನ್ನ ಎನ್ಲಾರ್ಜ್ ಮಾಡಿ ನೋಡಿ ಫೋಟೋ. ಎಲ್ಲ ಮರಳು ಪಾರ್ಟ್ನರ್ಸೇ. ಒಂದಿಬ್ಬರು ಬಿಟ್ಟರೆ ಅವ್ರ ಜೊತೆಗೆ ನಿಂತವರು ಮರಳು ಹೊಡೆಯೋರು ಮರಳು ಪಾರ್ಟ್ನರ್ಸೇ. ನೀವು ಮುತ್ತೂರು ಹೋಬಳಿಲಿ ಕುಕ್ಕೆ ಇದೆ, ಮಂಡಗದ್ದೆ ಹೋಬಳಿಲಿ ಹೆಡ್ಗೆ ಇದೆ, ಎಲ್ಲನೂ ಇದೆ. ಮೇಘರಳ್ಳಲ್ಲೂ ಹೆಡ್ಗೆ ಇದೆ, ಕಟ್ತೂರಲ್ಲೂ ಹೆಡ್ಗೆ ಇದೆ. ಅವ್ರು ಯಾರು ಪಾರ್ಟ್ನರ್ಸ್ ಅಲ್ಲ? ಯಾರು ಮರಳಲಿಲ್ಲ? ಈ ದೇಶದಲ್ಲಿ ಭ್ರಷ್ಟಾಚಾರ ಅನ್ನೋದು ಒಂದು ಪಕ್ಷಕ್ಕೆ ಸೀಮಿತವಾಗಿದ್ದಲ್ಲ. ಅದು ಒಂದು ಪಕ್ಷಕ್ಕೆ ಸೀಮಿತವಾಗಿದ್ದಿಲ್ಲ. ಇವರು ಹೇಳಿಕೆ ನೋಡಿದ್ರೆ ಕಾಂಗ್ರೆಸ್ನವರು. ನಮ್ಮೂರು ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.